ಆಕಾಶವಾಣಿ ಧಾರವಾಡ. ಮೇಡ್ ಫಾರ್ ಈಚ್ ಅದರ್ ಕಿರುನಾಟಕ. ರಚನೆ ಪ್ರಭುಸ್ವಾಮಿ ಮಳಿಮಠ್. ಹಾಯಾಗಿ ಕುಳಿತಿರು ನೀನು ರಾಣಿ ಹಾಗೆ. ಬೆಳಗಿನ ಟಿಫಿನ್ಗೆ ಉಪ್ಪಿಟ್ಟಂತೂ ಮಾಡಿದ್ದಾತು. ಇನ್ನು ಮಧ್ಯಾಹ್ನ ಊಟಕ್ಕೆ ಬ್ಯಾಳಿ ಅಕ್ಕಿ ಕುಕ್ಕರ್ನಾಗ ಹಾಕಿ ಇಟ್ಟುಬಿಡ್ತಾನೆ. ಆಮೇಲೆ ಒಗ್ಗರಣೆ ಹಾಕಿದ್ರಾತು. ಆಗಲೇ 9 ಹೊಡಿತು. ಯಾಕೋ ನಮ್ಮ ಮೇಡಮ್ ಅವರು ಇನ್ನೂ ಹಾಸಿಗೆ ಬಿಟ್ಟೇ ಎದ್ದಿಲ್ಲ. ಮೊದಲು ಮೇಡಮ್ ಅವ್ರನ್ನ ಎಬ್ಬಿಸಿ ಅವರಿಗೆ ಬೆಡ್ ಟೀ ಕೊಡ್ತಾನೆ. ಶಾಂತಾದೇವಿಯವರ, ಶಾಂತಾದೇವಿಯವರ, ಶಾಂತಾದೇವಿಯವರೇ, ಕಾಗಿ ಕಾಕ ಎಂದು, ಕೋಳಿ ಕುಕ್ಕುಕ್ಕೋ ಎಂದು ಗಂಟೆಗಳೇ ಕಳೆದಿವೆ. ಆಗಲೇ ಸೂರ್ಯ ನೆತ್ತಿಯ ಮೇಲೆ ಬರುತ್ತಿದ್ದಾನೆ. ಉಪ್ಪಿಟ್ಟು ತಮ್ಮ ಹೊಟ್ಟೆ ಸೇರಿ ಪವಿತ್ರವಾಗಲು ಕಾತರದಿಂದ ಕಾಯುತ್ತಿದೆ. ಅಲ್ಲದೆ ತಮ್ಮ ಈ ಸೇವಕ ಬೆಡ್ ಟೀ ಹಿಡಿದುಕೊಂಡು ತಮ್ಮ ಏಳುವಿಕೆಗಾಗಿ ಕಾಯುತ್ತಿದ್ದಾನೆ. ಹೇಳಿ, ಎದ್ದೇಳಿ ಶಾಂತಾದೇವಿಯವರೇ, ಎದ್ದೇಳಿ, ಎದ್ದೇಳಿ ಶಾಂತಾದೇವಿ, ಎದ್ದೇಳಿ. ಏನ್ರಿ ನಿಮ್ ಕಿಟಿಕಿಟಿ? ಇದು ಕಿಟಿಕಿಟಿ ಅಲ್ಲ ಶಾಂತಾದೇವಿಯವರೇ, ಇದು ಸುಪ್ರಭಾತ. ನಿಮ್ಮ ಬೆಳಿಗ್ಗೆ ನಾಟಕ ಡೈಲಾಗ್ ಶುರು ಮಾಡಿರಲ್ರಿ, ಸುಮ್ಮನೆ ಮಲ್ಕೊಳಕ್ ಬಿಡ್ರಿ ನನಗ. ಇದು ನಾಟಕವಲ್ಲ ಶಾಂತಾದೇವಿಯವರೇ. ಆ ಸೂರ್ಯಚಂದ್ರರಷ್ಟೇ ನಾನು ಬೆಡ್ ಟೀ ತಂದಿರುವುದು ಸತ್ಯ, ಉಪ್ಪಿಟ್ಟು ತಯಾರಾಗಿರುವುದು ದಿಟ. ಅಯ್ಯೋ ಸಾಕ್ ಮಾಡ್ರಿ ನಿಮ್ ಡೈಲಾಗ್. ಟೈಮ್ ಎಷ್ಟಾದ್ರಿ? ಟಿಂಗ್ ಟಾಂಗ್. ಈಗ ಬೇಳೆ 9:10:15 ನೀವು ಲೆಕ್ಚರ್ ಆಗೋ ಬದ್ಲಿ ಆಕಾಶವಾಣಿ ಸೇರ್ಕೋಬೇಕಾಗಿತ್ತು ನೋಡ್ರಿ. ನಾನು ಒಂದ್ಸಲ ಪ್ರಯತ್ನ ಮಾಡಿದ್ದೆ. ಆದ್ರೆ ಏನ್ ಮಾಡ್ಲಿ, ಟೆಸ್ಟ್ ಇದ್ದ ದಿನಾನ ನೆಗಡಿ ಮಹಾರಾಜ ನನ್ನ ಮೂಗಿನ ಮೇಲೆ ದಾಳಿ ಮಾಡಿ ನನ್ನ ಧ್ವನಿ ಸಾಮ್ರಾಜ್ಯ ಧ್ವಂಸ ಮಾಡಿಬಿಟ್ಟ. ಹಿಂಗಾಗಿ ಫೇಲ್ ಆದೆ. ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು ಅನ್ನೋದ್ರಾಗ ಈ ಲೆಕ್ಚರ್ ಕೆಲಸ ಸಿಕ್ತು. ಆಮೇಲೆ ನೀ ಸಿಕ್ಕಿ. ಅಲ್ಲಿಗೆ ನಮ್ ಪ್ರಯತ್ನಕ್ಕೂ ಕೊಕ್ಕಿ ಬಿತ್ತು. ಬೋನಿನಾಗಿನ ಹುಲಿ ಆದಂಗಾತು ನಮ್ ಪರಿಸ್ಥಿತಿ. ಅಂದ್ರೆ ಏನಿಲ್ಲ, ಅಡಿಗೆ ಮನಿ ಕೆಲಸ ಭಾಳ ಇರ್ತಾವಲ್ಲ, ಹಿಂಗಾಗಿ ಬ್ಯಾರೆದಕ್ಕೆ ಟೈಮ್ ಎಲ್ಲಿ ಸಿಗ್ತೈತಿ ಹೇಳು? ಏನಂದ್ರಿ? ಏನಿಲ್ಲ ಚಾ ಆರ್ತೋ ಅಂದಂಗ ಉಪ್ಪಿಟ್ಟು ಸಹಿತ ತಯಾರು ಮಾಡಿಟ್ಟಿನಿ. ಬೆಡ್ ಟೀ ಕುಡಿದು ಲಘುನ ಜಳಕ ಮಾಡು. ಉಪ್ಪಿಟ್ಟು ತಿಂದ ಆಮೇಲೆ ಅಡಿಗೆ ಗಿಡುವಂತೆ. ಇವತ್ತು ಯಾವಾರ? ರವಿವಾರ ಅಂದ್ರೆ ಸಂಡೇ. ರವಿವಾರ ಅಂದ್ರ ಸಂಡೇ ಅಂದ್ರ ಭಾನುವಾರ ಅಂದ್ರ ಆದಿತ್ಯವಾರ ಅಂತ ನನಗೂ ಗೊತ್ತೈತ್ರಿ. ನಾನು ನಿಮ್ ಕಾಲೇಜ್ನಾಗ ಲೆಕ್ಚರ್ ಅಂತ ಅನ್ನೋದನ್ನ ಮರಿಬೇಡ್ರಿ. ಅದು ಹೆಂಗ್ ಮರಿಲ್ ಹೇಳು? ನೀ ಲೆಕ್ಚರ್ ಆಗಿರೋ ಕಾಲೇಜ್ನಾಗ ನಾನು ಲೆಕ್ಚರ್ ಆಗಿದ್ದಕ್ಕೆ ಸ್ಟೂಡೆಂಟ್ಸು ನನಗೂ ಸ್ವಲ್ಪ ಹೆದರ್ತಾರ. ಇಲ್ಲ ಅಂದ್ರ ಕರ್ಮ. ಯಾಕೆ? ನಿಮ್ಮನ್ ಮದುವೆ ಆದ್ನಲ್ಲ ಅದಕ್ಕೆ. ನನ್ನ ಬಾಯಾಗಿಂದ ಮಾತಾಡಿದ್ ನೋಡು. ಏನಂದ್ರಿ? ಏನಿಲ್ಲ ನನ್ನ ಬ್ಯೂಟಿ, ತಗೋ ಈ ಬಿಸಿ ಬಿಸಿ ಟೀ ಕೊಡ್ರಿ. ನನ್ ರಾಣಿ, ಟೀ ಚೆನ್ನಾಗಿದೆಯೇ? ಅದಿರ್ಲಿ, ಬೆಳಿಗ್ಗೆನ ಸಾಹೇಬ್ರು ಯಾಕೋ ಬಹಳ ಕಲಾತ್ಮಕವಾಗಿ ಮಾತಾಡಕತ್ತೀರಲ್ಲ. ಏನ್ ವಿಷಯ? ಏನಾಗಬೇಕಾಗಿತ್ತು? ಏನಿಲ್ಲ. ಓಹೋ, ಸೋಗು ಬೇರೆ. ಇರ್ಲಿ ಹೇಳ್ರಿ. ಬೆಡ್ ಟೀ ಬಂದಾಗನ ನನಗ್ ಸಂಶಯ ಬಂತು. ಏನೋ ಕೆಲಸ ಆಗ್ಬೇಕಾಗ್ಯದ ನನ್ನಿಂದ ಅಂತ. ಹೇಳ್ರಿ ಏನಾಗ್ಬೇಕು? ಏನಿಲ್ಲ, ನಿನಗ ಅವತ್ತು ಹೇಳಿದ್ನಲ್ಲ, ಅದ ನಮ್ ಫ್ರೆಂಡ್ಸ್ ಇವತ್ತು ಟಿಫಿನ್ಗೆ ನಮ್ ಮನಿಗ್ ಬರ್ತಾರಂತ. ಹೇಳಿರ್ಬೋದು. ಮುಂದಂದ್ರ ನಮ್ ಗೆಳೆಯರು ಬರ್ತಾರಲ್ಲ, ನಿನ್ನ ಅಮೃತ ಹಸ್ತಗಳಿಂದ ಅವ್ರಿಗೆ ತಿಂಡಿ ಮಾಡಿ ಕೊಟ್ರ. ಸ್ಟಾಪ್. ನೋಡ್ರಿ, ಇವತ್ತ ಸಂಡೇ ಅಂದ್ರ ಅಡಿಗೆ ಮನಿಯಿಂದ ನನಗ್ ರಿಲೀಫ್ ಅನ್ನೋ ಬಿಲೀಫ್ನಾಗ ನೀ ಹಿಂಗ್ ರಿಲ್ಯಾಕ್ಸ್ ಮಾಡಿದ್ರ ನಾ ಏನ್ ಗಿಮಿಕ್ಸ್ ಮಾಡ್ಬೇಕನ? ನೋಡ್ರಿ ಸಾಹೇಬ್ರ, ನಿಮ್ ಶಬ್ದಗಳ ಬಾಣ ನನ್ ಮೇಲೆ ಬಿಡ್ಬೇಡ್ರಿ. ನಾವಿಬ್ರು ಸೇರಿ ಈಗಾಗ್ಲೇ ನಿರ್ಧಾರ ಮಾಡ್ದಂಗ ಸೋಮವಾರದಿಂದ ಶನಿವಾರದವರೆಗೂ ಅಡಿಗೆ ಕೆಲಸ ನಂದು, ರವಿವಾರ ನನಗ್ ವೀಕ್ಲಿ ಆಫ್. ಅವತ್ ಒಂದಿನ ಮಾತ್ರ ಅಡಿಗೆ ನಿಮ್ದು. ಯಾಕ ಈ ಕರಾರು ಮರ್ತ ಬಿಟ್ರೇನು? ಅಲ್ಲ, ಈ ಕರಾರೇನು ಕೋರ್ಟಿಗೆ ಹೋಗಿ ಬಾಂಡ್ ಪೇಪರ್ನಾಗ ಬರೆಸಿ ಸಹಿ ಹಾಕಿದ ಕರಾರೇನು ಅಲ್ಲಲ್ಲ. ಏನೋ ನಮ್ಮೊಳಗ ಅಡ್ಜಸ್ಟ್ ಮಾಡ್ಕೊಂಡ್ರ ಆತು. ಅಡ್ಜಸ್ಟ್? ಓಹೋ, ನಿಮ್ ಗೆಳೆಯಾರು ಬರ್ತಾರಂದ್ರ ನಾ ಅಡ್ಜಸ್ಟ್ ಆಗ್ಬೇಕ್ ನಿಮಗ. ಆದ್ರ ಅದ ಮೊನ್ನೆ ನಮ್ ಗೆಳತಿಯಾರು ಬಂದಾಗ ಒಂದ್ ಸ್ವಲ್ಪ ನನಗ್ ಹೆಲ್ಪ್ ಮಾಡ್ರಿ ತಿಂಡಿ ಮಾಡಾಕ ಅಂತ ಕೇಳಿದ್ರ, ರೀ ಮೇಡಮ್, ರವಿವಾರ ಅಷ್ಟ ನಮಗೂ ಅಡಿಗೆ ಮನಿಗೂ ಗಂಟು, ಉಳದ್ ದಿನ ನಮಗಿಲ್ಲ ಅದ್ರ ನಂಟು ಅಂತಂದ್ರಿ. ನೆನಪೈತೇನ ಸಾಹೇಬ್ರಿಗೆ? ಬಾಳ ಮಾತ್ ಬೇಡ. ರವಿವಾರ ಒಂದಿನ ಅಡಿಗೆ ಮಾಡೋದ್ ತ್ರಾಸ ಆಗ್ತೈತಿ ಅಂತ ನಾ ಏನ್ ನಿನ್ ಕೇಳಿಲ್ಲ. ನಿನಗಿಂತ ಚಲೋ ಅಡಿಗೆ ಮಾಡಕ್ ಬರ್ತೈತಿ ನನಗ. ಪ್ರತಿ ಸಂಡೇ ನನ್ನ ಕೈಯನ್ನ ಅಡಿಗೆನ ತಿಂದಿಲ್ಲ ನೀನು? ಮದುವೆ ಆಗಿ ಇಷ್ಟ ದಿನ ಪ್ರತಿ ಸಂಡೇ ನಿಮ್ ನಳಪಾಕ ತಿಂದದ್ದಕ್ಕನ ನಾ ಇಷ್ಟ ಹೆಲ್ದಿ ಆಗಿರೋದು ಅಂತ ಡಾಕ್ಟರ್ ಹೇಳ್ತಿರ್ತಾರ ನನಗ. ಡಾಕ್ಟರ್ ಏನು ಯಾರಾದ್ರೂ ಹೇಳ್ತಾರ. ನಿನ್ನ ಫಿಟ್ ಬಾಡಿ ನೋಡಿದ್ರೆ. ಏನಂದ್ರಿ? ಏನಂದೆ? ಅದ ಇವತ್ತು ಒಂದಿನ ನೀ ಅಡಿಗೆ ಮಾಡು ಅಂತಂತ ಅಂದೆ. ಸಾಧ್ಯ ಇಲ್ಲ ನೋಡು, ನಿನ್ ಒಳ್ಳೇದಕ್ಕ ನಾ ಹೇಳ್ತೇನೆ. ಅಲ್ಲ, ನಮ್ ಫ್ರೆಂಡ್ಸ್ ಬಂದಾಗ
ಅವ್ರ ಎದುರಿಗೆ ನಾನ ತಿಂಡಿ ಮಾಡಿ ಕೊಡುದು ಅಂತಂತಂದ್ರ ನಿನಗ ಕೆಟ್ಟ ಹೆಸರಲ್ಲನ. ನಮ್ ಗೆಳೆಯರು ಮಂದಿ ಎದುರಿಗೆಲ್ಲ ಅಲ್ರಿ ರಾಜೇಶ್ ಅವ್ರ ಹೆಂಡತಿ ಒಂದ್ ಕೆಲ್ಸಾನು ಮಾಡುದಿಲ್ರಿ ಮನ್ಯಾಗ, ಪಾಪ ರಾಜೇಶ್ ಅವ್ರ ಎಲ್ಲಾ ಮಾಡೋದು ಅಂತ ಹೇಳ್ಕೊಂಡ್ ತಿರುಗಿದ್ರೆ ಯಾರಿಗ ನಷ್ಟ ಹೇಳು? ನೋಡ್ರಿ, ಲಾಭನೋ ನಷ್ಟನೋ ನಾ ಮಾತ್ರ ಇವತ್ತು ಅಡಿಗೆ ಮಾಡೋದಿಲ್ಲ. ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ಇದ ಕಡಿ ಮಾತ? ಹೌದು. ಹೌದಾ? ಹೌದು. ಹಂಗಂದ್ರ ನಾ ಏನ್ ಮಾಡ್ತೀನಿ ಅಂತಂದ್ರ ಏನ್ ಮಾಡ್ತೀರಿ? ನಾನು ಏನ್ ಮಾಡ್ತೀರಿ? ನಾನು ತಿಂಡಿ ಮಾಡಿ ಬಡಿಸ್ತೇನೆ. ಹಿಂಗ ವೆರಿ ಗುಡ್ ವೆರಿ ಗುಡ್, ಕೀಪ್ ಇಟ್ ಅಪ್. ಆದ್ರೆ ಶಾಂತ, ನೀವೊಂದ್ ನನಗ್ ಸಹಾಯ ಮಾಡ್ಬೇಕು. ಏನದು? ನೋಡ್ರಿ, ಅಡಿಗೆ ಸಹಾಯ ಮಾಡೋದು ಅಂದ್ಬಿಟ್ಟು ಏನ್ ಬೇಕಾದ್ ಹೇಳ್ರಿ. ಪ್ರಾಮಿಸ್? ಓಕೆ, ಪ್ರಾಮಿಸ್. ಹೇಳ್ರಿ, ಏನ್ ಮಾಡ್ಬೇಕು? ಏನಿಲ್ಲ, ನಮ್ ಗೆಳೆಯರು ಬಂದು ಹೋಗುವವರೆಗೂ ನಾ ಏನೋ ಮಾಡಿದ್ರು, ಏನೋ ಅಂದ್ರು, ಏನೋ ಒದರಾಡಿದ್ರು ನೀ ಮಾತ್ರ ಏನು ತಿರುಗಿ ಅನ್ಬಾರ್ದು. ಸುಮ್ಮನೆ ಇದ್ರೆ ಸಾಕು. ಓಕೆನಾ? ಆತ್ರಪ್ಪ, ಅದೇನ್ ಮಾಡ್ತೀರೋ ಮಾಡ್ರಿ, ಆದ್ರ ನನಗ್ ಮಾತ್ರ ಅಡಿಗೆ ಮಾಡ್ಲಿಕ್ಕೆ ಹಚ್ಚಬೇಡ್ರಿ ಇವತ್ತು. ಓಕೆ. ಓಹ್, ನಮ್ ಗೆಳೆಯರು ಬಂದ್ರಂಗ್ ಕಾಣಿಸ್ತದ ನೋಡು. ಲಗುನ ಮುಖ ತೊಳ್ಕೊಂಡು ರೆಡಿ ಆಗು. ನಾ ಕರಿತೀನಿ, ನೀ ಬಂದವ್ರಿಗೆ ಒಂದ್ಸಲ ನಮಸ್ಕಾರ ಹೇಳಿ ಒಳಗ್ ಬಂದ್ಬಿಡು. ಮುಂದಿಂದ ನಾನ್ ಜವಾಬ್ದಾರಿ. ಅದೇನ್ ಕರಾಮತ್ ಮಾಡ್ತಿರೋ ನಡ್ರಿ ನಡ್ರಿ. ಅವ್ರನ್ನ ಒಳಗ್ ಕರೀರಿ, ನಾನು ರೆಡಿ ಆಗ್ತೀನಿ. ಹಾ ಕೇಳ್ರಿ, ಏನ ಅವ್ರನ್ನ ಮಾತಾಡ್ಸ್ ಬಂದು ನಾ ಅಂತೂ ಇನ್ನೊಂದ್ ತಾಸ್ ಮಲ್ಗಾಕ್ಯಾ ಮತ್ತ ಡಿಸ್ಟರ್ಬ್ ಮಾಡ್ಬೇಡ್ರಿ. ಆತ್ ನಡಿ. ಈಗ ನೀನು ಅಷ್ಟ ಮತ್ತ ನಾ ಏನ ಕೂಗಿದ್ರು ನಿನ್ನಷ್ಟಕ್ ನೀನ ಸುಮ್ಮನೆ ಇರ್ಬೇಕು. ಆತ? ಹಾ ಬರ್ರಿ ಬರ್ರಿ. ವೆಲ್ಕಮ್ ಟು ಅವರ್ ಹೋಮ್. ಹಲೋ ರಾಜೇಶ್. ಹಲೋ ರಾಜೇಶ್. ಹಲೋ ಬರ್ರಿ ಬರ್ರಿ. ನಿಮ್ ದಾರಿನ ಕಾಯ್ಲಿಕ್ಕೆ ಹತ್ತಿದ್ದಾನ. ಕೊಡ್ರಪ್ಪ. ಅಂತೂ ಇಬ್ರು ಡಾಕ್ಟರ್ ಇವತ್ತು ಟೈಮ್ ಸಿಕ್ತಲ್ಲ ನಮ್ಮ ಮನೆಗೆ ಬರ್ಲಿಕ್ಕೆ. ಏನ್ ಮಾಡೋದಪ್ಪ, ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಅಂದ್ಮೇಲೆ ಸಿಕ್ಕಾಬಿಟ್ಟೆ ಕಾಂಪಿಟೇಷನ್ ಇರ್ತದ. ಅಲ್ದ ನಾವಿಬ್ರು ಇನ್ನು ಈ ಪ್ರಾಕ್ಟೀಸ್ ಶುರು ಮಾಡೇವಪ್ಪ. ಒಂದ್ ದಿನ ದವಾಖಾನಿ ಬಂದ್ ಮಾಡಿದ್ರು ಮುಗೀತು, ಪೇಷಂಟ್ ಎಲ್ಲ ಬೇರೆ ಡಾಕ್ಟರ್ ಹುಡ್ಕೊಂಡು ಹೋಗ್ತಾರೆ. ಅಷ್ಟ ಅಲ್ಲ, ಇನ್ನೊಂದ್ಸಲ ಮತ್ ತಿರುಗ್ ಸಹಿತ ಬರುದಿಲ್ಲ. ಅದಕ್ಕ ಎಲ್ಲೂ ಹೋಗಾಕ ಬರುದಿಲ್ಲ. ನೀನು ಭಾಳ ಫೋರ್ಸ್ ಮಾಡಿ ಕರೆದೆ ಅಂತ ಇವತ್ತು ಒಂದ್ ತಾಸ್ ಲೇಟ್ ಆಗಿ ದವಾಖಾನಿ ಹೋಗು ನಿರ್ಧಾರ ಮಾಡಿ ಬಂದಿ ನೋಡು. ಅಲ್ರು, ನಿಮಗ್ ಕನ್ಯಾ ನೋಡಕಾದ್ರ ಸ್ವಲ್ಪ ಒಳ್ಳೆ ಇಟ್ಕೊಳ್ರಿ, ಇಲ್ಲಂದ್ರ ಹಿಂಗ ಲೈಫ್ ಲಾಂಗ್ ಬ್ರಹ್ಮಚಾರಿಗಳಾಗೆ ಉಳಿಬೇಕಾಗ್ತದೆ. ಅಂದಂಗ ಭಾಬಿ ಎಲ್ಲದಾರೋ? ತವ್ರ ಮನಿಗ್ ಹೋಗ್ಯಾರನ? ಏನ್ರಿ ವಿಶೇಷ? ಇಲ್ಲಿಲ್ಲ, ನೀವು ಬರ್ತೀರಂತ ಹೇಳಿದ್ದೆ, ಹಿಂಗಾಗಿ ಒಳಗ ತಿಂಡಿ ಮಾಡ್ಲಿಕ್ಕೆ. ಓಹೋ, ಹೆಂಗದಪ್ಪ ಮ್ಯಾರಿಡ್ ಲೈಫ್? ಭಾಬಿ ನಿನ್ ಭಾಳ ಸಹಕಾರ ಕೊಡ್ತಿರ್ಬೇಕಲ್ಲ? ಅಗದಿ, ಆಕಿ ಭಾಳ ಸಹಕಾರ ಕೊಡ್ತಾಳಂತನ ನಾನು ಇಷ್ಟು ಆರಾಮಿದ್ದೀನಿ ನೋಡು. ಮನ್ಯಾಗಂತೂ ರಾಜ ಇದ್ದಂಗಿದ್ದೀನಿ. ಎಲ್ಲಾ ಕೆಲಸನೂ ತಾನ ಮಾಡ್ಕೊಂಡು ಹೋಗ್ತಾಳ. ಮೇಡ್ ಫಾರ್ ಈಚ್ ಅದರ್ ಅಂದಂಗಾತ. ಅಷ್ಟಲ್ರು, ನನ್ ಮಾತು ಅಂದ್ರ ತಲಿ ಮೇಲೆ ಹೊತ್ಕೊಂಡು ಪಾಲಿಸ್ತಾಳ. ಅಂತೂ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಂಗಾತ್ ಬಿಡು. ಪುಣ್ಯ ಮಾಡಿದೆ ನೀನು. ಎಲ್ಲಾ ದೇವ್ರ ದಯಪ್ಪ. ಅಲ್ಲ ಅವನ ನಾನು ಬರೇ ಫಂಟ್ ಬಿಡ್ಕೊಂತ ಕುಂತು ಬಿಟ್ನಲ್ಲ. ತಡಿ ಶಾಂತ, ಏ ಶಾಂತ ಬಾಯ್ಲೆ. ಹಾ ಬಂದೇರಿ. ಏನ್ರಿ? ನಾ ಹೇಳಿದ್ನಲ್ಲ ನಮ್ ಫ್ರೆಂಡ್ಸ್ ಬರ್ತಾರ ಇವತ್ತಂತ. ಇವ್ರ ಇವ ಡಾಕ್ಟರ್ ಜಯಪ್ರಕಾಶ್, ಇವ ಡಾಕ್ಟರ್ ಆನಂದ್. ನಮಸ್ಕಾರ. ನಮಸ್ಕಾರ ಭಾಬಿ. ಹಾ ಕೇಳಿಲ್ಲ, ಒಳಗ್ ಹೋಗಿ ಲಗುನ ಇವರಿಗೆ ತಿಂಡಿ ರೆಡಿ ಮಾಡು. ಇವ್ರು ಲಗುನ ಹೋಗ್ಬೇಕಂತ. ತಿಳಿತಾ? ಒಂದ್ ತಾಸ್ ಮಾಡ್ಬೇಡ ಬತ್ತ. ಮತ್ತೇನ್ರಪ್ಪ ವಿಶೇಷ? ಎಲ್ಲರ ಕನ್ಯಾಗಿನ್ನ ನೋಡ್ಲಿಕ್ಕೆ ಹತ್ತಿರೋ ಇಲ್ಲೋ? ಇನ್ನು ನಾವ ಸೆಟ್ಲ್ ಆಗಿಲ್ಲ, ಇನ್ ಕನ್ಯಾ ಎಲ್ಲ ನೋಡ್ತೀವೋ? ಮೊದ್ಲ ಸ್ವಲ್ಪ ಲೈಫ್ನಾಗ ಸೆಟ್ಲ್ ಆಗಿ ಆಮೇಲೆ ಮದುವೆ ವಿಚಾರ ನೋಡು. ಗುಡ್ ಐಡಿಯಾ. ಶಾಂತ, ಏ ಶಾಂತ, ಟಿಫಿನ್ ರೆಡಿ ಆಯ್ತಾನ? ಒಂದ್ ನಿಮಿಷ ಕುಂತೀರ, ಒಳಗೆ ನಾನ ನೋಡಿ ಬರ್ತೇನೆ. ಉಪ್ಪಿಟ್ಟು ಮೊದ್ಲ ತಯಾರು ಮಾಡಿಟ್ಟಿದ್ದು ಚಲೋ ಆತು. ಇಲ್ಲ ಅಂದ್ರ ಈಗ ಮಾಡ್ಕೊಂತ ಕುಂತಿದ್ರೆ ಲೇಟ್ ಆಗಿಬಿಡ್ತಿತ್ತು. ಈಕಿ ಒಳಗೆ ಹೋಗಿ ಮಲ್ಕೊಂಡಿರ್ಬೇಕು. ಇರ್ಲಿಲ್ಲ, ನಾನು ಸೋಲುದಿಲ್ಲ. ನಾನು ಮನ್ಯಾಗ ಕೆಲಸ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸಿಗೆ ಗೊತ್ತಾಗದಂಗ ನೋಡ್ಕೊಂಡ್ರಾತು. ನಾ ಗೆದ್ದಂಗ. ಪ್ಲೇಟ್ ಎಲ್ಲದಾವು? ಇಲ್ಲೇ ಅದಾವ. ಉಪ್ಪಿಟ್ಟು ಹಾಕಿಬಿಡ್ತೇನೆ. ಈಗ ಮತ್ತೆ ಹೊರಗೆ ಹೋಗಿ ಸ್ವಲ್ಪ ರೋಪ್ ಹಾಕೋಣ. ಮತ್ತೇನ್ರಪ್ಪ ಸುದ್ದಿ? ಏನು ಒಳಗ್ ಹೋದವ ಅಲ್ಲೇ ಸೇರ್ಕೊಂಡ್ ಬಿಟ್ಟಿ? ಏನಿಲ್ಲ, ವಾಟರ್ ಫಿಲ್ಟರ್ನಾಗ ನೀರ್ ಮುಗಿದಿದ್ವಾ, ಪಾಪ ಅಕಿನ ಕೊಡ ಎತ್ತಿ ನೀರ್ ಹಾಕ್ತಿದ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡಿ ಬಂದೆ ಅಷ್ಟ. ಏ ಶಾಂತ, ಲಗುನ್ ಟಿಫಿನ್ ತಗೊಂಡ್ ಬಾರ. ಎಷ್ಟು ಹೊತ್ತು ಮಾಡ್ತಿ ಏನ್ ತಾನ? ತಡ್ರಪ್ಪ ಬಂದೆ, ಒಂದ್ ನಿಮಿಷ ನಾನು ಹೋಗಿ ಬರ್ತೀನಿ. ಈಗ ಉಪ್ಪಿಟ್ಟಿನ ಪ್ಲೇಟು ನಾನ ತಗೊಂಡು ಹೋಗ್ಬೇಕು. ಹೊರಗೆ ಹೋಗು ಮೊದ್ಲು ಚಹಾಕಷ್ಟಿಟ್ಟ ಬಿಡ್ತೇನೆ. ಇದು ಚಹಾ ಪುಡಿ, ಇದು ಸಕ್ಕರೆ, ಇನ್ನು ಬಾಂಡಿ ಒಳಗೆ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಬಿಡ್ತೇನೆ. ರೈಟ್, ಚಾಕಂತೂ ಇಟ್ಟಿದ್ದಾತು. ಇನ್ನು ಉಪ್ಪಿಟ್ಟು ಒಯ್ದು ಕೊಟ್ಟು ಬಿಡ್ತೇನೆ. ತಗೊಳ್ರಪ್ಪ ಉಪ್ಪಿಟ್ಟೆ. ಯಾಕೋ ನೀನ ತಂದೆಲ್ಲ ಭಾಬಿ? ಅದು ಅಕಿ ನಿನ್ನೆ ನೀರು ತರುವಾಗ ಕಾಲು ಉಳಿಸ್ಕೊಂಡ್ಬಿಟ್ಲ, ಭಾಳ ಪೇನ್ ಆಗ್ಯದಂತ
ನಡಿಲಿಕ್ಕೆ ಸ್ವಲ್ಪ ತ್ರಾಸ ಆಗ್ಯದಂತ. ಅದಕ್ಕೆ ಆಕಿಗೆ ಭಾಳ ಓಡಾಡ್ಸ್ಬಾರ್ದು ಅಂತ ನಾನು ತಂದ್ ನೋಡ್ರಿ. ಹಂಗ ಆಗ್ಲೇ ಬಾಬಿ ಹೊರಗೆ ಬಂದು ಮಾತಾಡ್ಸಿದಾಗ ಕಾಲ್ ನೋವಾದಂಗೆ ಅನಿಸ್ಲಿಲ್ಲಲ್ಲ. ಅದು ಆಕಿ ಅಲ್ಲೇ ಬಾಗಲ್ದ ಹತ್ರ ನಿಂತಿದ್ದಲ್ಲ, ಅದಕ್ಕೆ ಕಂಡಿಲ್ಲ ನಿಮಗ್ ಆಕಿ ಕುಂಟುದು. ತಗೊಳ್ರಿ ಉಪ್ಪಿಟ್ಟು ತಿನ್ನಕ್ ಶುರು ಮಾಡಿ. ತಗೋಪ ಏ ಜಯಪ್ರಕಾಶ. ಅಲ್ಪ ಭಾಬಿಗೆ ಕಾಲು ಭಾಳ ನೋವಾಗಿದ್ರ ದವಾಖಾನೆ ಕರ್ಕೊಂಡ್ ಬಾಲ, ಸ್ವಲ್ಪ ಚೆಕ್ ಮಾಡೋಣ ಅಂತ. ಚೆಕ್ ಮಾಡೋಷ್ಟು ಏನ್ ತ್ರಾಸ ಆಗಿಲ್ ಬಿಡು, 2 ದಿನದಾಗ ಆರಾಮಕ್ಕೈತಿ. ಅಲ್ಲಪ್ಪ, ಫ್ರಾಕ್ಚರ್ ಏನಾದ್ರು ಆಗಿದ್ರೆ ಯಾವ್ದಕ್ಕೂ ಒಂದ್ಸಲ ನೋಡೋದು ಒಳ್ಳೇದು. ಅದಂತೀನಿ. ನಮ್ ದವಾಖಾನೆ ಕರ್ಕೊಂಡು ಬಂದ್ಬಿಡು, ಚೆಕ್ ಮಾಡೋಣ. ಅದೇನ್ ಮಾಡ್ತಿರ್ ಬಿಡ್ರು. ಯಾಕಪ್ಪ ನಮಗ್ ಫೀ ಕೊಡಬೇಕು ಅಂತ ಕಂಜೂಸ್ತಾನೆ. ಫೀಸ್ ಏನು ಬೇಡಪ್ಪ, ಈ ಉಪ್ಪಿಟ್ಟ ಫೀ ಅಂತ ತಿಳ್ಕೊತೀವಿ, ಮತ್ತೇನೈತಿ. ನೀವು ಬಾರಿ ಕಾಡ್ಸೋರ. ಮತ್ತ ನಾ ಹೇಳಿದ್ನಲ್ಲ ಅಂತದೇನ್ ತೊಂದ್ರೆ ಆಗಿಲ್ಲ ಅಂತ ಹೇಳಿ. ಅಲ್ಲ ಈಗ ಇನ್ನೊಂದು ಚಾ ತರ್ಲಿಲ್ಲಲ್ಲ, ತಿರುಗಿ ನಿಮ್ ಉಪ್ಪಿಟ್ಟು ತಿನ್ನೋದು ಮುಗೀತು. ಶಾಂತ, ಏ ಶಾಂತ, ಚಾ ತಗೊಂಡ್ ಬಾರ. ಏನು ಎಷ್ಟೊತ್ತು ಏನ್ ತಾನ? ತಡ್ರಪ್ಪ, ನಾನು ನೋಡಿ ಬರ್ತೀನಿ. ಅದು ಆಕಿಗೆ ಕಾಲು ನೋವಾಗಿತ್ತಲ್ಲ, ಬಂದೆ. ಅರೆ ಚಾ ಆಗಲೇ ಮರಳಕ್ ಹತ್ತೈತಿ, ಗ್ಯಾಸ್ ಬಂದ್ ಮಾಡಿಬಿಡ್ತೇನೆ. ಆತ. ಇನ್ನ ಕಪ್ಪು ಬಸಿ ಎಲ್ಲದಾವು? ಇಲ್ಲದಾವ್. ಇದ್ರಾಗ ಚಾ ಸುಸಿದ್ದಾತು. ಎಷ್ಟು ಸುಡ್ತತು ಮರ. ಹಾಲು ಹಾಕಿದ್ದಾತು. ಚಲೋ ಈ ಸಲ ಏನ್ ಕಾರಣ ಹೇಳುದು? ಒಂದ್ ಐಡಿಯಾ. ತೋಡ್ರಪ್ಪ ಚಾ. ಅದು ಏನಂತಂದ್ರ ಬಾಬಿಗೆ ತೊಂದ್ರೆ ಆಗ್ಬಾರ್ದಂತ ನೀನ ತಂದಿಲ್ಲ. ಹೌದೌದು, ಬರೋಬ್ಬರಿ ಹೇಳಿದೆ. ಅಂತೂ ಭಾಳ ಕಾಳಜಿ ಮಾಡ್ತಿ ಬಿಡಪ್ಪ ಭಾಬಿದ. ಹೌದಪ್ಪ, ಮತ್ತೆ ಆಕಿನೂ ನನ್ ಕಾಳಜಿ ಮಾಡ್ತಾಳಲ್ಲ. ಈಗ ನೋಡು, ಕಾಲು ನೋವಾಗಿದ್ರು ಉಪ್ಪಿಟ್ಟು ಚಾ ಎಲ್ಲಾ ಮಾಡಿದ್ಲು. ನಾನು ಬ್ಯಾಡ್ ಅಂದ್ರು ಕೇಳಿಲ್ಲ. ಹಿಂಗಾಗಿ ತಿರುಗಿ ನಾನು ಕಾಳಜಿ ಮಾಡುದು ನನ್ನ ಜವಾಬ್ದಾರಿ ಆಗ್ತೈತಿ. ಹೌದಲ್ಲ? ಮೇಡ್ ಫಾರ್ ಈಚ್ ಅದರ್. ಅಂತೂ ಭಾಳ ಖುಷಿ ಆತಪ್ಪ. ಬಾಬಿ ಮಾಡಿಕೊಟ್ಟು ಉಪ್ಪಿಟ್ಟು ಚಲೋ ಇತ್ತು. ಈ ಚಾನು ಬಾಳ ಚಲೋ ಐತಿ. ಹಂಗೆಲ್ಲ ಅಡಿಗೆ ತಿಂಡಿ ಬಾಳ ಚಲೋ ಮಾಡ್ತಾಳಕಿ. ಅಲ್ಲ, ಇನ್ನು ಸ್ವಲ್ಪ ಹೊತ್ತಿದ್ದು ಊಟನು ಮುಗಿಸ್ಕೊಂಡು ಹೋಗ್ಲ. ನೋ ಮತ್ತೊಂದ್ಸಲ ಬರೋಣ ಅಂತ. ಅದ್ರಾಗ ಭಾಬಿಗೂ ಅಷ್ಟು ಆರಾಮಿಲ್ಲಲ್ಲ, ಅವ್ರಿಗೆ ಇನ್ನೂ ತೊಂದ್ರೆ ಕೊಡೋದು ಬೇಡ. ಈಗ ಸಾಕಷ್ಟು ತೊಂದ್ರೆ ಕೊಟ್ಟದ್ದಾತು. ಹಂಗೇನಿಲ್ಲ, ಆಕಿಗೂ ಅಡಿಗೆ ಮಾಡೋದು ಅಂದ್ರ ಬಹಳ ಖುಷಿ. ಅದಕ್ಕೆ ಹೇಳ್ದೆ. ಇರ್ಲಿ ಮತ್ತೊಂದ್ಸಲ ಯಾವಾಗಾರ ಬರ್ರಿ, ರವಿವಾರ ಒಂದಿನ ಬಿಟ್ಟು. ಏನಿಲ್ಲ ತಡಿ, ಈಕಿನ್ನ ಕರಿತೀನಿ. ಶಾಂತ, ಅಲ್ವೋ ಮತ್ತೆ ಕರಿತಿ ಬಿಡು. ಮತ್ತೆ ಕರಿತಿ ಬಿಡಪ್ಪ, ಸ್ವಲ್ಪ ರೆಸ್ಟ್ ಮಾಡ್ಲಿ ಅವರು. ನೀನ ನಮ್ಮ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ. ಹೇಳ್ತೇನೆ. ಅದು ಆಕಿಗೆ ಕಾಲು. ಅದಕ್ಕ ಕರಿಯೋದು ಬೇಡ ಅಂದ್ವಿ. ನಾವೇನ್ ಬರ್ತೇವೆ. ಬಾಯ್ 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 ಬಾಯ್, ಸಿ ಯು. ಅಬ್ಬಾ, ಅಂತೂ ಸಾಗ್ ಹಾಕಿದೆ. ಯಾಹೂ, ಅಂತೂ ನಾ ಗೆದ್ದೆ. ನನ್ನ ಗೆಳೆಯರ ಎದುರಿಗೆ ನನ್ನ ಪ್ರೆಸ್ಟೀಜ್ ಉಳಿತು. ಈಕಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಂದ್ರೆ ಎಷ್ಟು ಡಿಮಾಂಡ್ ಮಾಡಿದ್ಲು, ಆದ್ರ ನಾ ಸೋಲಿಲ್ಲ. ಐ ಆಮ್ ಗ್ರೇಟ್ ಐ ಸೇ. ಏನ್ರಿ ಅದು ಏನೋ ಅನ್ಲಿಕತ್ತೀರಲ್ಲ? ಏನಿಲ್ಲ, ಅದು ಉಪ್ಪಿಟ್ಟಿನ ಕೇಳ್ತೀನೋ ಅಂದೆ. ಒಂದ್ ತಾಸ್ ಚಲೋ ನೀತಿ ಆತ್ ನೋಡ್ರಿ. ಅಲ್ಲ, ನಿಮ್ ಗೆಳೆಯರ್ ಹೋದ್ರೇನು? ಹೋದ್ರು. ಏನೇನ್ ನಾಟಕ ಆಡಿದ್ರಿ ಅವ್ರ ಎದುರಿಗೆ? ನಾ ಏನ್ ನಾಟಕ ಆಡ್ಲಿ? ಉಪ್ಪಿಟ್ಟು ಚಾ ಮಾಡಿಕೊಟ್ಟೆ, ತಿಂದ್ರು, ಕುಡಿದ್ರು, ಥ್ಯಾಂಕ್ಸ್ ಹೇಳಿ ಹೋದ್ರು. ಅಷ್ಟನ? ಅಷ್ಟೇ, ಇನ್ನೇನ್ ಇರ್ತೈತಿ? ವಾರಕ್ಕೊಂದಿನ ರವಿವಾರ ನಿಮ್ ಅಡಿಗೆ, ಅದಕ್ಕ ಇಷ್ಟು ನಾಟಕ ಮಾಡ್ತೀರಿ. ಇನ್ನ ದಿನ ನನ್ ಹಂಗ ಕಾಲೇಜ್ ಅಟೆಂಡ್ ಮಾಡಿ ಅಡ್ಗಿ ಕೆಲ್ಸಾನು ಮಾಡೋದಾಗಿದ್ರ ಎಷ್ಟ್ ಮಾಡ್ತಿದ್ರೋ ಏನೋ. ಅಲ್ಲ, ನಾ ಏನ್ ನಾಟಕ ಮಾಡೀನಿ? ನಾನು ಸುಳ್ಳು ಹೇಳ್ತೀನಿ ನಿನ್ಗ. ಬಿದ್ರು ಮೀಶ್ ಮಣ್ಣಾಗಿಲ್ಲ ಅನ್ನೋರ್ ನೀವು. ನೋಡ್ರಿ, ನಾನು ನಿಮ್ ಹಂಗ ಹೊರಗ್ ದುಡಿತೀನಿ ಅಂತಾದ್ರಾಗ ನೀವು ನನಗೊಂದ್ ಸ್ವಲ್ಪ ಸಹಾಯ ಮಾಡಿದ್ರ ನನಗೂ ಸ್ವಲ್ಪ ರೆಸ್ಟ್ ಸಿಗ್ತದ. ಹೌದಲ್ಲ? ಅಲ್ಲ, ಇದು ಅಡಿಗೆ ಮಾಡೋದು ಹೆಣ್ಮಕ್ಳ ಕೆಲ್ಸನ ಅಂತ ಯಾಕನ್ಬೇಕು? ಒಂದ್ ಮನಿ ಅಂದ್ಮೇಲೆ ಇದು ಸಣ್ಣ ಕೆಲಸ, ಅದು ದೊಡ್ಡ ಕೆಲಸ ಅಂತ ಅಂದ್ರ ಹೆಂಗ್ರಿ? ಎಲ್ಲಾರು ಸೇರಿ ಹಂಚ್ಕೊಂಡ್ ಮಾಡಿದ್ರ ಒಂದ್ ಮನಿ ಚಂದಾಗಿರ್ತೈತಿ. ಅಡಿಗೆಯೊಳಗ ನನಗ್ ನೀವು ಸಹಾಯ ಮಾಡೋದು ಸಣ್ಣತನ ಅಲ್ಲ, ಅದು ನಿಮ್ ದೊಡ್ಡತನ ಅಂತ ನಾ ತಿಳಿದೇನಿ. ಇರ್ಲಿ ನಡ್ರಿ ಉಪ್ಪಿಟ್ಟು ತಿನ್ನೋಣಂತ. ಅಲ್ಲ ಅಂದಂಗ ಉಳಿಸಿರೋ ಇಲ್ಲ ಇನ್ನೊಮ್ಮೆ ಮಾಡ್ಬೇಕು? ನಗುದೇನೈತಿ ಅದ್ರಾಗ? ಉಪ್ಪಿಟ್ಟೈತಿ, ಬಿಸಿ ಬಿಸಿ ಚಾನು ಐತಿ. ನಡಿ, ನೀ ತಿಂತಿರು, ನಾ ಅಡಿಗೆಗೆ ಕುಕ್ಕರ್ ಇಟ್ಟು ಬರ್ತೀನಿ. ಇರ್ಲಿ ಹೇಳ್ರಿ, ಪಾಪ ಫ್ರೆಂಡ್ಸ್ ಎದುರಿಗೆ ಆಕ್ಟಿಂಗ್ ಮಾಡಿ ಭಾಳ ದಂಡಿರೇನೋ. ಸ್ವಲ್ಪ ರೆಸ್ಟ್ ತಗೋರಿ, ನಾ ಎಲ್ಲಾ ಅಡಿಗೆ ಮಾಡ್ತೇನೆ ಅಂತ. ಖರೇನ? ಓಹ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಗ್ರೇಟ್ ಐ ಸೇ. ಶಾಂತ, ನೀ ಭಾಳ ಒಳ್ಳೆಕಿದ್ದಿ. ನಾನು ಸ್ವಲ್ಪ ಸಣ್ಣತನ ತೋರಿಸ್ತೀನಿ. ನೀವೇನು ಸಣ್ಣತನ ತೋರ್ಸಿಲ್ಲ, ನೀವು ನನಗ್ ಸಹಾಯ ಮಾಡ್ತಿರಲ್ಲ. ಏನೋ ಇವತ್ತೊಂದಿನ ಯಾಕೋ ನಿಮ್ ಧಾಟಿ ಬೇರೆ ಇತ್ತು. ಇನ್ಮೇಲೆ ಹಂಗಾಗೋದಿಲ್ಲ. ಓಕೆ? ನೀ ಅಂದಂಗ ಸಂಸಾರದ ಪ್ರಯಾಣದೊಳಗ ನಾವಿಬ್ರು ಸಮಾನಾಂತರವಾಗಿ ಉರುಳೋ ಗಾಲಿಯ 2 ಚಕ್ರ ಆಗಿರೋಣ. ರಾಜೇಶ್, ಯು ಆರ್ ಸೋ ಗುಡ್. ಶಾಂತ, ಯು ಆರ್ ಸೋ ನೈಸ್. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಮೇಡ್ ಫಾರ್ ಈಚ್ ಅದರ್ ಕಿರುನಾಟಕ ಕೇಳಿದಿರಿ. ಪಾತ್ರ ವಿವರ: ಶಾಂತ ಶರಯು ತಂಡಿ, ರಾಜೇಶ್ ವೆಂಕಟೇಶ್ ಕುಲಕರ್ಣಿ, ಆನಂದ್ ಅಶೋಕ್ ಕಾಮ. ಇದನ್ನು ರಚಿಸಿ ಜಯಪ್ರಕಾಶನ ಪಾತ್ರ ವಹಿಸಿದವರು ಪ್ರಭುಸ್ವಾಮಿ ಮಳಿಮಾಡ್.
ನಿರ್ಮಾಣ ಪ್ರಭಾ ಸಿರೂರು.